ತಾಯಿಯ ಗರ್ಭದಿಂದ ಮನುಷ್ಯ ಹುಟ್ಟುವಾಗ ಯಾರೂ ಈ ಜಗತ್ತಿನಲ್ಲಿ ನಾನು ದೊಡ್ಡ ಶ್ರೀಮಂತ ಆಗುತ್ತೀನಿ, ನಾನು ದೊಡ್ಡ ಕಲೆಗಾರ ಆಗ್ತೀನಿ, ನಾನು ದೊಡ್ಡ ಸಂತನಾಗುತ್ತೇನಂತ ಯಾರೂ ಬರ್ಕೊಂಡು ಬಂದಿಲ್ಲ ಹನಿ ಮೇಲೆ. ತಾಯಿಯ ಗರ್ಭದಿಂದ ಬರುವಾಗ ಯಾವ ವ್ಯಕ್ತಿಯೂ ಕೂಡ ಏನನ್ನೂ ನಾವು ಬರ್ಕೊಂಡು ಬಂದಿಲ್ಲ. ಮನುಷ್ಯ ಬಂದ ಮೇಲೆ ಏನನ್ನಾದರೂ ಸಾಧಿಸಬಹುದು, ಏನನ್ನಾದರೂ ಸಾಧಿಸಬಹುದು. ಆದರೆ ಹುಟ್ಟುವಾಗ ಎಲ್ಲರೂ ಸಮಾನರೇ, ಎಲ್ಲರೂ ಸಮಾನರೇ. ಹುಟ್ಟಿದ ನಂತರ ಈ ಮನುಷ್ಯನಿಗೆ ಒಂದು ಮಹತ್ವ ಬರಬೇಕಾಗಿತ್ತು, ಒಂದು ಕಿಮ್ಮತ್ತು ಬರಬೇಕಾಗಿತ್ತು, ಈ ಮನುಷ್ಯನಿಗೆ ಗೌರವ ಸಿಗಬೇಕಾಗಿತ್ತು. ಅಂದ್ರೆ ಯಾವಾಗ ಸಿಗ್ತದೆ? ಈ ಬದುಕಿನೊಳಗ ಮನುಷ್ಯನಿಗೆ ದೊಡ್ಡ ಬಹುಮಾನಾದಿಗಳು ಸನ್ಮಾನಾದಿಗಳು ಸಿಗಬೇಕಾಗಿತ್ತು ಅಂತಂದ್ರೆ ಮನುಷ್ಯ ಏನನ್ನು ಮಾಡಬೇಕು? ಯಾರ ಸಮೀಪ ಇರಬೇಕು, ಯಾರ ಸಹವಾಸದೊಳಗಿರಬೇಕು. ಯಾವಾಗ ಮನುಷ್ಯನಿಗೆ ಕಿಮ್ಮತ್ತು ಬರ್ತದ? ನಿಮ್ಮನೆಯೊಳಗ ಕಸ ಹೊಡಿತೀರೆಲ್ಲ, ಎಲ್ಲ ಮನೆ ಕಸ ಹೊಡೆದ ಒಂದಿಷ್ಟು ಕಸ ಬರ್ತದೆ. ಅದನ್ನೋದ ನಮ್ಮ ಹಿಂದಿನ ಮಂದಿ ಅವರು ದಡ್ಡಿ ಅಂತಿರ್ತಿದ್ದು. ಹಿಂದಿನ ಮಂದಿವೆಲ್ಲ ಅವ್ರದೇ ಆಗಿರ್ತಕ್ಕಂಥದ್ದೊಂದು ತಿಪ್ಪಿ. ಈಗಿಲ್ಲ, ನಿಮ್ಮ ಮನೆ ಮುಂದೆ ಗಾಡಿ ಬಂದು ಬಿಡ್ತದ, ಮುಂಜಾನೆ ಏನೋ ಒಂದು ಹಾಡ್ತದ, ಮುಂಜಾನೆ ಒಂದೇನೋ ಹಾಡ್ತದ, ಅದ ನಿಮ್ಮನ್ನ ಎಬ್ಬಿಸ್ತದ, ಅದ ನಿಮ್ಮನ್ನ ಎಬ್ಬಿಸ್ತದ. ನಿಮ್ಮ ಬಾಗಲ್ ಮುಂದೆ ಬಂದು ನಿಂದಿರ್ತದ, ಕಸ ಹಾಕಿ ಕಸ ಹಾಕಿ. ಆಗ ಹಿಂದಿನ ಮಂದಿ ಅವ್ರದೇ ಆಗಿರ್ತಕ್ಕಂಥದ್ದೊಂದು ತಿಪ್ಪಿ. ಆ ತಿಪ್ಪಿ ಸಲಾಗಿನೂ ಎಷ್ಟೋ ಮಂದಿ ಜಗಳಾಡ್ಯಾರ ನಮ್ಮ ಮಂದಿ, ಹಿಂದಿನ ಮಂದಿ. ಮಣಿಯೊಳಗೇನು ಕಸ ಹೊಡಿತೀರಲ್ಲ, ಆ ಕಸ ಹೊಡೆದ ಕಸ ಒಂದು ವರ್ಷ ತನಕನೂ ಅದನ್ನು ಜೋಪಾನ ಮಾಡ್ತೀರಿ, ಒಂದು ವರ್ಷ ತನಕನೂ ಅದನ್ನು ಇಟ್ಟುಕೋತೀರಿ. ಯಾಕಂದ್ರೆ ಮುಂದೊಂದಿನ ಅದೊಂದು ನಮ್ಮ ಹೊಲಕ್ಕರ ಬರ್ತದೆ, ಇಲ್ಲ ಅಂದ್ರೆ ಒಂದು ಟೇಲರ್ಗೆ ಇಷ್ಟಂತ ಕಿಮ್ಮತ್ತು ಮಾಡಿ ಒಯ್ತಾನ. ತಿಪ್ಪಿಗೆ ಒಂದು ಕಿಮ್ಮತ್ತದ, ಒಂದು ಮಹತ್ವದ. ಅದ ಒಬ್ಬ ದೊಡ್ಡ ಸಾಹುಕಾರ ಹೋಗ್ಯಾನ, ಕಟ್ಕೊಂಡಾರ ಅವನು. ಹಾದ್ಯಾಗ ಹೋಗುವಾಗ ಮಳಿ ಬಂತು, ಹೊತ್ತವ್ರು ತೋಸ್ಕೋತೀವ ಒಂದಿಟ್ಟು ನಿಮ್ಮ ಮನ್ಯಾಗ ನಿಂದಿರ್ತೀವ ಅಂದ್ರೆ, ನೀ ಬೇಕಾದಟ್ಟು ಮಳಿ ಬಂದ್ರು ತೋಸ್ಕೋತ ಹೋಗಬೇಕ್ರಿ. ಯಾರ ಮನ್ಯಾಗೂ ಹೋಗಕ್ಕೆ ಬರಂಗಿಲ್ಲ. ಇನ್ನು ಯಾರ ಮನ್ಯಾಗ ಹೋಗಕ್ಕೆ ಬರ್ತದ? ಇಲ್ರಿ, ದೊಡ್ಡ ಸಾಹುಕಾರದನ, ಮಳಿ ಬಂದದ, ತೋಸ್ಕೋತಾನ, ಒಂದಿಟ್ಟು ನಿಮ್ಮ ಮನ್ಯಾಗ ಕುಂಡ್ರಿಸಿ ಮತ್ತೆ ಹೋಯ್ತೀವಿ ಅಂದ್ರೆ ನಡೀತದೆ? ನಡೆಯಂಗಿಲ್ಲ. ಮನುಷ್ಯನಿಗೆ ತಿಪ್ಪಿ ಅಂತ ತಿಪ್ಪಿಗೆ ಮಹತ್ವದ. ಅಥವಾ ನೀವೆಲ್ಲರ ರೊಜ್ಜಿನ್ಯಾಗ ಹಾದು ಹೋಗಾಕತ್ತಿದ್ರಿ ಅಂದ್ರ, ರೊಜ್ಜಿನ್ಯಾಗ ಹಾದು ಹೋಗಾಕತ್ತಿದ್ರಿ ಅಂತಂದ್ರ ಕಾಲಾನು ಸಿಲ್ಪರ್ ಒಂದಿಟ್ಟು ಕಿತ್ತು ಅಂದ್ರೆ ಜೋರ್ಲೆ ಅವಸರ್ಲೆ ಹೋಗುದದ. ಬಾಜು ಮನೆಯವ್ರಿಗೆ ಇದೊಂದು ಸ್ವಲ್ಪ ಹಿಂಗೆ ಕಿತ್ತದ ರೀ, ಒಂದು ಸ್ವಲ್ಪ ಇಟ್ಟು ಹೋಗ್ತೀವಿ, ಮತ್ತೆ ಹೋಗುವಾಗ ತಗೊಂಡು ಹೋಗ್ತೀವಿ ಅಂದಾಗ, ಇಡ್ರಲ್ಲ ನಮ್ಮೂನು ಅದಾವ, ಅಲ್ಲೇ ಬಾಜು ಕಳೀರಿ, ಅಲ್ಲೇ ಇಟ್ಟು ಹೋಗ್ರಿ. ಅದ ಮತ್ತು ನೆಲನಾಳ್ದನ ಹೆಣನೆಂದರೆ ಬಸವಣ್ಣವ್ರು ಕೇಳಿ, ಈ ಜಗತ್ತನ್ನ ಆಳತಕ್ಕಂಥ ರಾಜ ಅಂದದರಿ ಈ ಹೆಣ. ಒಂದು 10 ನಿಮಿಷ ಇಟ್ಕೋರ್ಲ ಅಂದ್ರ ಇಟ್ಕೋತಾರ, ಒಂದು ಅಡಿಕೆಗೆ ಕೊಂಬುವರಿಲ್ಲ, ಯಾರು ಅದನ್ನು ತಗೊಳ್ಳೋರಿಲ್ಲ, ಯಾರು ತಗೊಳ್ಳೋರಿಲ್ಲ. ಆದರೆ ಇಂತಹ ಮನುಷ್ಯ ಮಹತ್ವ ಬರಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು? ನಾವು ಯಾರ ಸಹವಾಸದೊಳಗಿರಬೇಕು, ಯಾರ ಜೊತೆಗಿದ್ರೆ ಈ ಶರೀರಕ್ಕೆ ಮಹತ್ವ ಬರ್ತದ. ಪುಣ್ಯಾತ್ಮರೇ, ನಾವು ಈ ಮನುಷ್ಯನಿಗೆ ಒಂದು ಮಹತ್ವ ಬರಬೇಕಾಗಿತ್ತು ಅಂದ್ರೆ ಯಾರ ಸಮೀಪ ಇದ್ರೂ ನಮಗೆ ಕಿಮ್ಮತ್ತು ಬರಂಗಿಲ್ಲ. ಬೇಕಾದ್ರೆ ನೀವು ಸಾಹುಕಾರ ಹಿಂದೆ ಒಂದಿಟ್ಟು ಓಡಾಡಿ ನೋಡ್ರಿ, ಬಹಳ
ದೊಡ್ಡ ಸಾಹುಕಾರದ ನಮ್ತ ಅವನ ಹಿಂದೆ ಓಡಾಡಿ ನೋಡ್ರಿ, ಅವ ನಿಮ್ಮನ್ನು ಎಂದೂ ಹಿಂದೆ ಹೊಳ್ಳಿ ನೋಡಂಗಿಲ್ಲ. ಅವ ತನ್ನ ಗರ್ವಿನೊಳಗ ಹೋಗ್ತಿರ್ತಾನವ. ನೀ ಅವನ ಬಾಲ ಬಡ್ಕೊಂತ ಅವನ ಚೀಲ ಹಿಡ್ಕೊಂಡು 10 ವರ್ಷ ನೀ ಅವನ ಬೆನ್ನು ಹತ್ತಿದ್ರು ನಿನ್ನ ಎಂದೂ ಅವ ಸಾಹುಕಾರನ ಮಾಡಿಕೊಡಂಗಿಲ್ಲ. ಅವ ಎಂದೂ ನಿನ್ನ ಸಾಹುಕಾರನ ಮಾಡಂಗಿಲ್ಲ. ಅವ್ರ ಬೆನ್ನು ಹತ್ತಿರ ನಮಗೆ ಕಿಮ್ಮತ್ತಿಲ್ಲ. ಆದ್ರೆ ಇವತ್ತಿನ ದಿನಮಾನದೊಳಗ ದುರ್ದೈವ ಅಂತಂದ್ರೆ ಈ MLA ಬೆನ್ನ, MP ಬೆನ್ನ, ರಾಜಕೀಯವ್ರ ಬೆನ್ನ ನಾವೆಲ್ಲ ಎಷ್ಟು ಹತ್ತಿವಂದ್ರೆ ಮನಿ ಕವರಿಲ್ಲ, ಮಕ್ಕಳ ಕವರಿಲ್ಲ, ಹೊಲದ ಕಡೆ ನೋಡಂಗಿಲ್ಲ. ಎದ್ದು ಕೂಡಲೇ ಟಾರ್ಚ್ ಹಾಕಿದ ಶರ್ಟು ಪ್ಯಾಂಟು ಹಾಕೊಂಡು ಬಡ ಬಡ ಹೇಳೋದು ಎಂತಿಗೆ ಲಗುಟ್ ಮಾಡೋ ಸಟ್ನ ಬರಾಕತ್ತಾರ ಸಾಹೇಬ್ರು. ನಾವು ಹೋಗ್ಬೇಕು, ನಾವು ಆ ಪಕ್ಷದವರು, ನೀವು ಈ ಪಕ್ಷದವರು. ಎಷ್ಟು ವರ್ಷ ನೀ ಅವನ ಜೊತೆ ಓಡಾಡಿದ್ರು ನಿನ್ನ ಎಂದೂ MLA ಮಾಡಂಗಿಲ್ಲೋ ಯಪ್ಪ. MLA ಮಾಡಂಗಿಲ್ಲ, ನಿನ್ನ ಏನೂ ಮಾಡಂಗಿಲ್ಲ. ಆದ್ರೆ ನೀ ಅವರ ಬಗ್ಗೆ ಎಷ್ಟು ಅಭಿಮಾನ. ಅವ್ರ ಪೋಸ್ಟ್ ಹಾಕುವುದೇನ ಮೊಬೈಲ್ದೊಳಗ, ವಾಟ್ಸಪ್ದೊಳಗ ನೋಡ್ಬೇಕು. ನೀವು ಯಾರು ಅನ್ನೋದು ನಿಮ್ಮ ಫೋನ್ ನೋಡಿದ್ರೆ, ನಿಮ್ಮ ಪ್ರೊಫೈಲ್ನ ನೋಡಿದ್ರೆ ನೀ ಗೊತ್ತಾಗ್ಬಿಡ್ತದ ನೀ ಯಾವ ಪಕ್ಷದವ, ನೀ ಯಾವ ಜಾತ್ಯವ, ನೀ ಹೆಂಗದಿ, ನಿಂದ ಬಿಹೇವ್ ಏನು, ಎಲ್ಲಾನು ನಿನ್ನ ಫೋನ್ ನಿನ್ನ ಪ್ರೊಫೈಲ್ ನೋಡಿದ್ರೆ ಗೊತ್ತಾಗೇ ಬಿಡ್ತದ. ಅಷ್ಟೇ ಅಲ್ಲ, ನಿನ್ನ ಮನಸ್ಸಿನೊಳಗೆ ಏನದ ಅನ್ನೋದನ್ನು ನಿನ್ನ ಫೋನ್ ಹೇಳ್ತದ ನೋಡಪ್ಪ. ಯಾಕಂದ್ರೆ ನೀ ಸ್ಟೇಟಸ್ ಇಡುವಾಗ ನಿನ್ನ ಭಾವನೆಗಳನ್ನು ಅದರೊಳಗೆ ತೋರಿಸ್ತೀಯಪ್ಪ. ನೀನು ನಿನ್ನ ಮನಸ್ಸಿನೊಳಗೆ ನೋವಿತ್ತಂದ್ರೆ ಅವತ್ತು ನೀನು ಸ್ಟೇಟಸ್ ಏನ್ ಇಡ್ತಿ ಅಂದ್ರ ನೋವಿನ ಸಂಗತಿಗಳನ್ನೇ ಇಟ್ಟಿರ್ತಿ. ನೀನು ನೋವಿನ, ನಿನ್ನ ಮನ್ಯಾಗ ಒಂದು ಖುಷಿ ವಿಚಾರ ಇತ್ತು ಅಂತಂದ್ರೆ ಅವತ್ತು ನೀನು ಅದನ್ನ ಸ್ಟೇಟಸ್ ಇಟ್ಟಿರ್ತೀನಿ. ನಿನ್ನ ಎಲ್ಲ ವ್ಯವಸ್ಥೆಯನ್ನ ನಿನ್ನ ಫೋನ್ ಹೇಳಿಬಿಡ್ತದೆ. ನೀನು ಯಾವ ಪಕ್ಷದವ, ನೀ ಯಾವ ಜಾತಿಯವ ಎಲ್ಲ ಹೇಳ್ತದ ರೀ. ಕನಕದಾಸಂದು ಇಟ್ರಿ ಅಂದ್ರೆ ಅವ್ರರಿ ಇವರು ಗೊತ್ತಾಗ್ತದಲ್ಲ. ರಾಯಣ್ಣಂದಿಟ್ರ ಅವ್ರರಿ ಇವರು. ಎಲ್ಲಾನು ನಾವು ಮೊಬೈಲ್ದೊಳಗ ಇಟ್ಟು ಬಿಡ್ತೀವಿ. ನಮ್ಮ ಭಾವನೆಗಳನ್ನು, ನಮ್ಮ ವ್ಯವಸ್ಥೆಗಳನ್ನು ಅದರಲ್ಲಿ ಇಟ್ಬಿಡ್ತೀವಿ. ಆದ್ರೆ ನಾವು ಯಾರ ಹಿಂಬಾಲು ಹೋಗಿರ್ತೀವಲ್ಲ ಚೀಲ ಹಿಡ್ಕೊಂಡು, ನಾನು ಅವನ ಒಳ್ಳೆಯದನ್ನು ಬಯಸಿರ್ತೀನಿ, ಅವನ ಸಲುವಾಗಿ ನನ್ನ ಸರ್ವಸ್ವವನ್ನು ತ್ಯಾಗ ಮಾಡೀನಿ. ಅವನ ಚೀಲ ಹಿಡ್ಕೊಂಡು ಹೋದ್ರೆ ಅವನ ಇನ್ನೊಬ್ಬರ ಮುಂದೆ ನನ್ನ ಬಗ್ಗೆ ಅಂತಾನ, ಅವನ ನನ್ನ ಚೇಲ ಅಂತಾನವ. ಅವನನ್ನ ಚೇಲ, ನಾ ಇರ್ಲಿಲ್ಲ ಅಂದ್ರೆ ಅದಕ್ಕೆ ಗತಿ ಇಲ್ಲ, ಅದಕ್ಕೆ ಹಿಂದೆ ನನ್ನ ಹಿಂದೆ ತಿರುಗಾಡ್ತದ ಅಂತ ಹಿಂಗಂತಾನವ. ನೀ ಯಾರು ಹಿಂದೆ ತಿರುಗಾಡ್ತೀಯಲ್ಲ ಅವನೇ ಹಂಗಂತಾನ. ಅದ ಒಂದು ವೇಳೆ ನೀನು ಪರಮಾತ್ಮನ ಹಿಂದೆ ತಿರುಗಾಡಿದ್ದಿ, ನೀನು ಗುರುವಿನ ಹಿಂದೆ ತಿರುಗಾಡಿದ್ದಿ ಅಂದ್ರೆ ಆ ಗುರು ನಿನ್ನ ಗುರುವನ್ನ ಮಾಡ್ತಾನವ. ಆ ದೇವ್ರು ನಿನ್ನನ್ನು ದೇವ್ರನನ್ನಾಗಿ ಮಾಡಿಬಿಡ್ತಾನ. ಒಬ್ಬ ಸಂತನ ಹಿಂದೆ ನೀ ತಿರುಗಿದಿ ಅಂತಂದ್ರ, ಒಬ್ಬ ಸಂತನ ಹಿಂದೆ ನೀ ಹಾದಿ ಅಂತಂದ್ರೆ ಆ ಸಂತ ನಿನ್ನನ್ನ ಸಂತನನ್ನಾಗಿ ಮಾಡಿಬಿಡ್ತಾನೆ. ಒಬ್ಬ ಸಂತ ನಿನ್ನನ್ನು ಸಂತನನ್ನಾಗಿ ಮಾಡಿಬಿಡ್ತಾನೆ. ನಾವು ಯಾರ ಜೊತೆ ಇರಬೇಕನ್ನೋದು ನಮಗೆ ಖಬರಿಲ್ಲ, ಯಾರ ಸಹವಾಸ ಮಾಡಬೇಕನ್ನೋದು ನಮಗೆ ಗೊತ್ತಿಲ್ಲ, ಯಾರ ಮುಂದೆ ಏನು ಹೇಳ್ಬೇಕನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ನೋವನ್ನ, ನಮ್ಮ ದುಃಖನ್ನ ಯಾರ ಮುಂದೆ ಹಂಚ್ಕೋಬೇಡ. ಯಾಕಂದ್ರೆ ಇವತ್ತಿನ ಜನ ನಿಮ್ಮ ದುಃಖದೊಳಗೆ ಯಾರೂ ಪಾಲುದಾರರಾಗೋದಿಲ್ಲ. ನಿಮ್ಮ ದುಃಖದೊಳಗೆ ಯಾರೂ ಪಾಲುಗಾರರಾಗೋದಿಲ್ಲ, ಬೇರೆಯವರಲ್ಲ. ನಿಮ್ಮ ಮನೆಯ ಸಂಬಂಧಿಕರೇ ನಿಮ್ಮ ದುಃಖದೊಳಗೆ ಪಾಲುಗಾರರಾಗೋದಿಲ್ಲ. ನೀವೆಲ್ಲ ಅವ್ರ ಮ್ಯಾಗ ವಿಶ್ವಾಸ ಇಟ್ಟು ನಿಮ್ಮ ನೋವನ್ನ, ನಿಮ್ಮ ದುಃಖನ್ನ ಅವ್ರ ಮುಂದೆ ಹೇಳ್ತಿರಿ ಕರೆ, ಆದ್ರೆ ಮ್ಯಾಲ ಅತ್ತಂಗ ಮಾಡ್ತಿರ್ತಾರ, ಒಳಗೆ ಖುಷಿ ಪಡ್ತಿರ್ತಾರ. ಅವರು ಈಕೆಗೆ ಹಿಂಗಾಯ್ತಲ್ಲ, ಆಗಬೇಕಾದದ್ದೇ ಅಂತಾಳಕ್ಕೆ ಒಳಗ.
ಇವ್ರಿಗೆ ಹಿಂಗಾಗಬೇಕಾಗಿತ್ತಲ್ಲ, ಹಿಂಗಾಗಿ ನಮಸ್ಕಾರ ಮಾಡಿಸ್ತಾನ. ಬರೋಬರಿ ನೋಡು ಇಂಥವು ಸ್ವಾಮಿ ಪಾಡ್ ನೋಡಂತ ಅವ್ರು ಅನ್ನಕತ್ತಾರಲ್ಲ, ಕಾಕಾಗಳು ಮಾಮಗಳು ಅಣ್ಣಗಳು ಅನ್ನಕತ್ತಾರ. ಅದಕ್ಕೆ ಕಾಕಾಗಳ್ರೆ ಅವರೆಲ್ಲ ನನ್ನ ಮಾತು ಹ್ಞೂ ಅನ್ನಕತ್ತಾರ್ರಿ. ಅವ್ರು ಒಂದು ಇಟ್ಟಿಟ್ಟು ಏನಂತಾರಂದ್ರೆ, ಸ್ವಾಮಿಗಳ ನೀವೆಲ್ಲ ನಮ್ಮ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಂತೀರಿ, ನಾವು ಮಾಡ್ತೀವಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಅವು ಪಾದೆಲ್ಲ ಬಾದಾಗ್ಯಾವಲ್ರಿ, ಹ್ಯಾಂಗೆ ಮಾಡ್ಬೇಕು? ಅವ್ರು ಅನ್ನಾಗತ್ತಾರ್ರಿ ಹಿರಿಯರ, ನಿಮ್ಮ ಪಾದೆಲ್ಲ ಬಾದಾಗ್ಯಾವಂತ. ಬಾದಾಗ್ಯಾವಂದ್ರೆ ಏನು? ನಿಮ್ಮ ಪಾದನು ನೀವು ಒಂದಿಟ್ಟು ಸ್ವಚ್ಛ ಇಟ್ಕೋಬೇಕ್ರಿಪ್ಪ. ಅವ್ರು ನಮಸ್ಕಾರ ಮಾಡ್ಬೇಕಾದ್ರೆ ನಿಮ್ಮ ಪಾದನು ನೀವು ಸ್ವಚ್ಛ ಇಟ್ಕೋಬೇಕು. ಸ್ವಚ್ಛ ಇಟ್ಕೋಬೇಕು ಅಂದ್ಕೂಲೆ 1 ಕಿಲೋ ಸಾಬೂನು ಪುಡಿ, 1 ಬಕೆಟ್ನ ನೀರ ತೊಗೊಂಡು ಕೂತೀರಿ, ಮತ್ತು ಕಲ್ಲಿಲಿ ಹಿಂಬಡ ತಿಕ್ಕೊಡ್ಕೊ. ಹಂಗಲ್ಲ. ಸ್ವಚ್ಛ ಅಂದ್ರೆ ಏನ್ರಿ? ನಿಮ್ಮ ಪಾದ ಸ್ವಚ್ಛ ಅಂದ್ರೆ ಏನು? ಹೋಗಬಾರದು ಜಾಗಕ್ಕೆ ಹೋಗಬಾರದು, ತಿನ್ನಬಾರದನ್ನು ತಿನ್ನಬಾರದು, ಕುಡಿಬಾರದನ್ನು ಕುಡಿಬಾರದು, ಸೇದಬಾರದನ್ನು ಸೇದಬಾರದು, ನೋಡಬಾರದನ್ನು ನೋಡಬಾರದು. ಹಿಂಗೆ ನಿಮ್ಮ ಪಾದಗಳು ಬರೋಬರಿ ಇತ್ತು ಅಂದ್ರೆ ಸ್ವಾಮಿಗಳ ನಾಳೆ ಹರಗದ್ದು ಒಮ್ಮೆ ಅಲ್ಲ, ಹರ್ಯಾಗೊಮ್ಮೆ ಚಂಚಿಗೊಮ್ಮೆ ನಮಸ್ಕಾರ ಮಾಡ್ತೀವತ್ತಾರ ಅವ್ರು. ನೋಡೋ ಚಪ್ಪಾಳೆ ಹಾಕ್ತಾರೆ ನೋಡಿ, ಇದು ಸಿಗ್ನಲ್ ಅದ್ರದ್ರಿ, ಇದು ಅದ್ರದ ಸಿಗ್ನಲ್ಲ. ಯವ್ವ ಹೆಂಗಾರ ಇರಲಿ, ಒಟ್ಟು ನೀವು ಮಾಡ್ರಿವ. ಯಾಕಂದ್ರೆ ಪಾಲಿಗೆ ಬಂದದ್ದು ಪಂಚಾಮೃತ ತಾರಲ್ಲ, ಹೆಂಗೆ ಇದ್ದಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು. ಒಟ್ಟು ನಾಳೆಯಿಂದ ನೀವು ನಮಸ್ಕಾರ ಮಾಡ್ರಿವ. ನಾ ಹಿಂಗೊಂದು ಊರಾಗ ಹೇಳಾಕತ್ತೀನಿ, ಒಬ್ಬ ಹೆಣ್ಮಗಳು ಎದ್ದು ನಿತ್ತು, ನಿನ್ನೆ ನನಗೆ ಅವಂಗ ಲಗ್ಗಿ ಪಾಗಿ ಜಗಳ ಆಗ್ಯದ ಸ್ವಾಮಿ, ಹೆಂಗೆ ನಾವು ಅವಂಗೆ ನಮಸ್ಕಾರ ಮಾಡ್ಲಂತ ಎದ್ದು ನಿತ್ಲಪ್ಪ ಒಬ್ಬ ಹೆಣ್ಮಗಳು. ನೀ ಜಗಳ ಆದ್ರೆ ಆಗೋಲ್ದಾಕತ್ತೇವ, ಅವ್ನು ಕೂಡ ಮಾತಾಡೋದು ಬಿಟ್ರೆ ಬಿಡವಲ್ಲಕತ್ತ. ನಮಸ್ಕಾರ ಮಾಡೋಕೆ ಏನಾಗತ್ತದ? ಅವ ಅಲ್ಲೇ ಮಕ್ಕೊಂಡಿರ್ತಾನ, ತುಂಬ ರಗ್ ಹೊತ್ಕೊಂಡಿರ್ತಾನ. ನೀ ಹೆಂಗಿದ್ರು ಅವನಕಿಂತ ಮೊದಲು ಹೇಳ್ತಿ, ಎದ್ದು ಕೂಡಲೇ ಹಗಾರಕ ಪಾದದ ಹತ್ತಕ್ಕೆ ರಗ್ ಏನಿರ್ತೈತಲ್ಲ, ಸ್ವಲ್ಪ ಹಿಂಗೆ ಸರಸ ಅವೆರಡು ಪಾದ ಇರ್ತಾವಲ್ಲ, ಹಣಿ ಹಚ್ಚಿ ನಮಸ್ಕಾರ ಮಾಡು. ಅವೇನು ಹಿಂಗೆ ಜಕ್ಕೋತಾನ ಪಾದ ಒಮ್ಮೆ. ಒಂದೊಂದು ಅಂಥವು ಇರ್ತಾವ್ರಿ. ನೀವು ಬೇಕಾರೆ ಈಗ ನಾಳೆ ನಮಸ್ಕಾರ ಮಾಡಕ್ಕೆ ಹೋಗ್ರಿವ, ಮಾಡಕ್ಕೆ ಹೋದ್ಕೂಲೆ ಒಂದೊಂದು ಇರ್ತಾವೆ. ಸ್ವಾಮಿ ಹೇಳ್ಯಾನತ್ತ ಬಂದಾಳಿಲ್ಲಿ, ಅಂಥವು ಇರ್ತಾವ್ರಿ. ಇದೆಲ್ಲ ಗೊತ್ತ ನನಗೆ, ಹೋಗು ಹೋಗು ಅಂದ್ರೆ ಅನ್ನೋಲಕತ್ತ, ಏನು ಯಾಕೆ ಮಾಡೋಲಕತ್ತ? ಒಟ್ಟು ನೀವು ನಾಳೆಯಿಂದ ನಮಸ್ಕಾರ ಮಾಡ್ರಿವ ನೇಮದ. ಆ ರೀತಿಯೊಳಗೆ ತಾವೆಲ್ಲರೂ ಏನಪ್ಪ ಅಂತಂದ್ರೆ ಒಳ್ಳೆಯ ರೀತಿಯೊಳಗೆ ನಮ್ಮ ಬದುಕನ್ನು ಸಾಗಿಸೋಣ ಅಂಥೇಳಿ 2 ಮಾತಿಗೆ ವಿರಾಮ ಮಾಡೋಣ. ಓಂ ತತ್ಸತ್.